ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಚಿಕನ್ ಪಾಕ್ಸ್, ಐ ಲೈಕ್ ಇಟ್. ಕುಡೀರಿ ಕುಡೀರಿ, ಎಲ್ಲರೂ ಒಟ್ಟರಾಸಿ ಕುಡೀರಿ. ನನಗೆ ಚಿಕನ್ ಪಾಕ್ಸ್ ಬಂದಿದೆ. ಅದಕ್ಕೆ ನಾವು ಅವ್ರ ದಂಡಲ್ಲಿದ್ರು ಅದು ನನಗೆ ಬರಲ್ಲ. ಅದು ನೀವು ದಂಡಲ್ಲಿದ್ರೆ ನಿಮಗೆ ಬಂದ್ಬಿಡ್ತದೆ. ಅವನಿಂದ ನೀವು ಅಮ್ಮ ಆಗೋದು ನನಗೆ ಇಷ್ಟ ಇಲ್ಲ. ಪುಟ್ಮಲ್ಲಿ ಅವರೇ, ಹಾಯ್ ಪುಟ್ಮಲ್ಲಿ ಅವರೇ. ಥ್ಯಾಂಕ್ ಯು ಮಧುರ ಅವರೇ, ಕೊನೆಗೂ ನನ್ನ ಗಂಡ ಒಪ್ಕೊಂಡ್ಬಿಟ್ರಲ್ಲ. ಅಂದ್ರೆ ಗಂಡನ ಥರ ಆಕ್ಟಿಂಗ್ ಮಾಡಕ್ಕೆ ಒಪ್ಕೊಂಡ್ಬಿಟ್ರಲ್ಲ ಅಂದಿ. ನಿಮಗ್ ತುಂಬಾ ಥ್ಯಾಂಕ್ಸ್ ಗೌಡ್ರೆ. ನೀವೇನಾದ್ರೂ ನನ್ನ ಜೊತೆ ಆಕ್ಟ್ ಮಾಡಕ್ ಒಪ್ಕೊಂಡಿಲ್ಲ ಅಂದಿದ್ರೆ ನನ್ ಗ್ರೂಮಿಂಗ್ ಕ್ಲಾಸಿಗೆ ದೊಡ್ಡ ಲಾಸ್ ಆಗೋಗಿರೋದು. ಮಧುರ ಅವ್ರೆ, ಎಂತ ಮಾತು ಅಂತಾಡ್ರಿ. ನಿಮ್ ಗ್ರೂಮಿಂಗ್ ಕ್ಲಾಸ್ ಯಾವತ್ತೂ ಲಾಸ್ ಹಾಕಿ ನಾ ಬಿಡಲ್ಲ ಕಂಬಿಡಿ. ಗೌಡ್ರೆ, ನಾವು ತುಂಬಾ ಹುಷಾರಾಗಿರ್ಬೇಕು. ನಾವು ಗಂಡ ಹೆಂಡತಿ ಅಲ್ಲ ಅಂತ ಯಾರಿಗೂ ಡೌಟ್ ಬರಬಾರ್ದು. ಅವರು ಯಾವ ರೀತಿ ಬೇಕಿದ್ರು ಚೆಕ್ ಮಾಡ್ಬೋದು. ನಮ್ಮ ಆಕ್ಟಿಂಗ್ ಅಲ್ಲಿ ರಿಯಾಲಿಟಿ ಇರ್ಬೇಕು. ನಡುಕವ ಬಿಡು ನೀನಲ್ಲೇ ಇರುವೆ ಇಲ್ಲೇ ಏಕೆ ಅಂಜಿಕೆ. ಗೌಡ್ರೆ, ಏನ್ ಮಾಡ್ತಿದ್ದೀರಾ? ನೀವೇ ಹೇಳೋದಲ್ಲ ಮಧುರ ಅವ್ರೆ, ಯಾರಿಗೂ ಅನುಮಾನ ಬರಬಾರ್ದು ಅಂತ. ಅದಕ್ಕೆ ಕೈ ಕೈ ಹಿಡ್ಕೊಂಡ್ಬಿಟ್ಟು ಗಂಡ ಹೆಂಡ್ರು ಅಂದ್ಮೇಲೆ ಕೈ ಕೈ ಹಿಡ್ಕೊಂಡಿರ್ಬೇಕಾಗ್ತಾನೆ. ಗೌಡ್ರೆ, ಆಟೋನ್ ಕರೀರಿ. ಟೋಪಿ ಬಾಲಿ ಲೌಡ್ ಸ್ಪೀಕರು. ಇವತ್ತು ನೀನು ನಂಗೊಂದು ಸತ್ಯ ಹೋಗ್ಬಿಡ್ಬೇಕು. ನಿನ್ನ ರಿಕ್ಷಾ ಸೈಕಲ್ ಹಿಂದಕ್ಕೆ ಇವತ್ತು ಯಾರು CCTV ಫಿಕ್ಸ್ ಮಾಡ್ತೀನಿ ಅಂತ ಹೇಳಿಲ್ಲ ತಾನೆ? ಹಿಂದೆ ನೋಡಿ, CCTV ಏನು LCDನೇ ಇದೆ. ದೇವ್ರೆ, ಅನ್ನ ಉಣ್ಣ ಬಾಯಿಗ ಮಣ್ಣು ಹಾಕ್ಬಿಟ್ಟೆಲ್ಲಪ್ಪ. ಅಯ್ಯೋ ಚಟ್ಟಿ ಮಾರವನೆ, ಅಷ್ಟು ದೂರದಿಂದ ನಿಮ್ಮ ಅವ್ವ ಬಂದವಳೆ ಮಾತಾಡ್ಸೋದು ಬಿಟ್ಬಿಟ್ಟು ಒಬ್ನೇ ಕೊಣಕ್ತಿದೆ. ಅವಯ್ ಕುಸಿದ ಗಂಟ್ಲು ಸಿಗಾಕೊಂಡ್ಬಿಟ್ಟಿತ್ತು, ಅದಕ್ಕೆ ಮನಸ್ಸು ಮಾತಾಡ್ಕತ್ತಿದ್ದಿ. ಈ ನಿನ್ ತ್ಯಾಗಮಯಿ ನಾಟಕ ಎಲ್ಲ ಸಾಕು. ಮೊದ್ಲು ಆಟೋದವ್ನು ದುಡ್ಡು ಕೊಟ್ಟು ಕಳ್ಸು. ಎಷ್ಟಾಯ್ತಪ್ಪ? ಲೆಕ್ಕಕ್ಕೆ ಬರ್ಕತ್ತೀನಿ. ಅಯ್ಯೋ ಗತಿಗೆಟ್ಟವನೆ, ಇವನ್ ತಾವ ಲೆಕ್ಕ ಮಾಡ್ಕದೈ. ಈ ಮಾರುಂತವು ಲೆಕ್ಕ ಅದೇ. ನೀ ಯಾಕೆ ಬರಕ್ ಹೋದೆ? ಒಂದ್ ಫೋನ್ ಮಾಡಿದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತಿರ್ನಿಲ್ವಾ? ನೀ ಬರ್ಬಾರ್ದು ಅಂತಾನೆ ನಾ ಬಂದೀವ್ನಿ. ಇವಳ್ಯಾರುಡ? ಎದುರಟ್ಟೆ ಅವರು ಮಧುರ ಅವರು ಅಂತ. ನಮಸ್ತೆ ಆಂಟಿ. ಮಾಡ್ಕಂಡೆ. ಅವ್ರಟ್ಟೆ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ನೋಡಕ್ ಹೋಯ್ತಿದ್ವು. ಯಾಕೆ ಅವಳನ್ನ ಕರ್ಕೊಂಡು ಹೋಗಕ್ಕೆ ಅವಳನ್ನ ಕಟ್ಕೊಂಡವನಿಲ್ವಾ? ನೀನು ನನ್ ಸೊಸಿ ಬಿಟ್ಟು ಬೇರೆ ಯಾರ ಜೋಡಿನೂ ಆಚೆಗೆ ಹೋಗ್ಬಾರ್ದು. ನಡಿ ಒಳಿಕೆ. ಅವಯ್ ನಾ ಬರ್ತೀನಿ, ಒಳಕ್ ಹೋಗಿರು. ಏನುಡ, ಹೆತ್ತವಳಿಗಿಂತ ಎದುರೆಟ್ಟವಳೆ ಜಾಸ್ತಿ ಆದ್ಲೇ ನಿನ್ಗೆ? ಅದಕ್ಕೆ ಹೇಳಿದ್ದು ಈ ಪ್ಯಾಟಿ ಸವಸ ಬೇಡ ಅಂತ. ಅವಯ್ ನಿಮ್ ಬರೋದೇ ತಡ, ನಿಂಗ್ದಿರ್ತಾರ ಬೀದಲ್ಲೇ ನಿಂತ್ಕೊಂಡು ಕುಣಿಯಕ್ ಶುರು ಮಾಡ್ಬಿಡ್ತದೆ. ಒಳಕ್ ಹೋಗಿ ಕೈ ಕಾಲು ತೊಳ್ಕೊತಾರ, ಬರ್ತೀನಿ. ಮಧುರ ಅವ್ರೆ, ನೀವು ಅಟ್ಟಿಲಿರಿ, ಹಿಂಗೋಗಿದ್ ಹಿಂಗ್ ಬಂದ್ಬಿಡ್ತೀನಿ. ಸರಿ ಗೌಡ್ರ. ಕೂಸು ಕೂಸು, ಚೆನ್ನಾಗಿದ್ದೀರಿಯಾ? ನಾನ್ ಚೆನ್ನಾಗಿದ್ದೀನಿ ಕೂಸು, ನೀನ್ ಹೆಂಗಿದ್ದವ್ವ? ನಾನು ಚೆನ್ನಾಗವ್ನಿ ಅತ್ಯವ. ಆಮೇಲೆ ಪುಟ್ಮಲ್ಲಿ ಅವ್ವ ಜೊತೆ ಮಾತಾಡ್ತಾರು, ನನ್ಗೆ ಆಚೆ ಕೆಲ್ಸದ ಮುಗಿಸ್ಕೊಂಡ್ ಬರ್ತೀನಿ. ದನ ಕಾಯೋನೆ, ಅಪರೂಪಕ್ಕೆ ಅವ್ವ ಬಂದವಳೆ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಕೆಲ್ಸ ಇದೆ ಅಂತ ಓದ್ತಿದೆ. ನಾನು ಹೋಗೋ ಗಂಟ ನೀ ಎಲ್ಗೂ ಹೋಗ್ಬಾರ್ದು. ಅತ್ಯವ ಹೇಳ್ತಾರು ಸರಿಯಾಗದೆ. ಕಂತಕ್ ತಕ್ಕ ಅಂತ ಯಾನುಡ ಅಂದದ್ದು? ನಾ ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂದಿ. ಕೂಸು, ಇಲ್ಲಿಂದ ಬಂದು ಸುಸ್ತಾಗದೆ, ಉಣ್ಣಕ್ಕೆ ಏನಾದ್ರೂ ಇದ್ರೆ ಕೊಡು ಕೂಸು. ಈಗ ಸತ್ತೀನಿ. ದನ ಕಾಯನೆ, ಅಲ್ಲೇ ನೋಡ್ತಿದ್ದಿ ದೊಂಬರಾಟ ನಡೀತದ. ಅವಯ್ ಹುಚ್ಚ ಬತ್ತ ನನ್ನ ಬಾಯದಿಂದ ನೋಡ್ತಾವನಿ. ನೀ ಇಲ್ಲಿರ್ಬೇಕಾದ್ರೆ ಅದ್ಯಾವ ಹುಚ್ಚ ಬತ್ತಾನೆ? ಅವಯ್ ಎದುರಟ್ಟಿಲಿ ಅಮ್ಮ ಬಂದಿರೋ ಹುಚ್ಚ ಅವನೇ. ಅವ ಓಡಾಡ್ಕೊಂಡು ಎಲ್ಲರನ್ನೂ ಕಚ್ಬಿಡಕ್ ನೋಡ್ತಾವನೆ. ವಯಸ್ಸಾಗಿರೋರು ಕಂಡ್ರಂತೂ ಓಡ್ ಬಂದು ಮೂಗು ತುದಿ ಕಚ್ಬಿಡ್ತಾನೆ. ಹೇಳ್ತಾ ಇರೋದು ನಿಜವಾ? ಅಯ್ಯೋ ನಮ್ಮವ್ವ, ನಾ ಯಾಕೆ ಸುಳ್ಳು ಹೇಳಿ? ನಾನು ಮಧುರವರು ಡಾಕ್ಟರ್ ಕರ್ಕೊಂಬರಕ್ಕೆ ಹೋಗ್ತಾ ಇದ್ವಿ, ಅಷ್ಟ್ರಲ್ಲಿ ನೀವು ಬಂದು ತಡೆದ್ಬಿಟ್ಟೆ. ಈಗ ನೀವು ಬಂದಿರೋ ವಿಷಯ ಅವನು ಗೊತ್ತಾಗ್ಬಿಟ್ರಂತೂ ಮುಗಿದೋಯ್ತು ಕತೆ. ಅದರಲ್ಲೂ ನೀನೇ ನಮ್ಮವ್ವ ಅಂತ ಗೊತ್ತಾಗ್ಬಿಟ್ರೆ ಅಯ್ಯೋ ಈ ಟೈಮ್ಲಿ ನೀವು ಬರ್ಬೇಕಾ? ಅಯ್ಯೋ ಮೈಕಾರ, ಸೊಸೈಟಿಲಿ 1 ವಾರ ಇದ್ದೋಗೋ ಅಂತ ಬಂದ್ರೆ ಹಿಂಗಾಯ್ತಲ್ಲಪ್ಪ.
ಮೊದ್ಲು ಆ ಬಾಕ್ಲಾಕು. ಅವ್ವ ಬಾಗಲ್ ಮುರ್ಕ ಒಳಕ್ ಬಂದ್ಬಿಡ್ತಾನೆ. ಅದ್ರಲ್ಲೂ ವಯಸ್ಸಾಗಿರೋರು ಇರೋದು ಗೊತ್ತಾಗ್ಬಿಟ್ರಂತೂ ಕಿಟಕಿ ತೊಟ್ಟು ಮುಕ್ಕ ಒಳಕ್ ಬಂದ್ಬಿಡ್ತಾನೆ. ಅವೇ ನೀನು ಹೆದರ್ಕೋಬೇಡ, ನಾನು ನೋಡ್ಕೊತೀನಿ ಇರು. ಬ್ಯಾಡಗಪ್ಪೆ, ನನ್ನ ಮುಖ ಹಾಳು ಮಾಡ್ಕೊಳಕ್ಕೆ ನಂಗೆ ಮನ್ಸಿಲ್ಲ. ನಾನು ಈಗಲೇ ಉದಯರಂಗ ಬಸ್ ಹತ್ತಿ ನಮ್ಮ ಊರಿಗೆ ಹೊಂಟೋಯ್ತೀನಿ. ಆ ಹುಚ್ಚ ಸರಿ ಆದ್ಮೇಲೆ ಫೋನ್ ಮಾಡು, ಆಮೇಲೆ ಬರ್ತೀನಿ. ಅವೇ ನೀನ್ ಕೇಳೋದೆಚ್ಚ ನಾ ಮಾಡೋದೆಚ್ಚ. ಇರು, ಬರೋದು ಬಂದಿದೆ, ಮುಂಡ್ಕೊಂಡು ಹೋಗು. ಬ್ಯಾಡ ಕೂಡ, ಕೂಸ್ ಬಂದ್ರೆ ಹೇಳು, ನಾನು ಒಯ್ತೀನಿ. ಅವೇ ಇರು, ಆಟೋ ಗಂಟು ಬಿಟ್ಕೊಟ್ಟನು. ಬ್ಯಾಡ, ನೀನ್ ನನ್ನ ಜೊತೆ ಬಂದ್ರೆ ನಾನೇ ನಿಮ್ಮವ್ವ ಅಂತ ಗೊತ್ತಾಯ್ತದೆ. ನಾನೊಬ್ಳೆ ಒಯ್ತೀನಿ, ಬರ್ತೀನಿ. ಅವ ಹುಷಾರು. ಬಿರ್ಬಿರ್ನೆ ಬರಕ್ಕೆ ಮೊಲ್ಲಾಗ್ರುವ ನಿಂಗೆ. ನಿಧಾನವೇ ಪ್ರಧಾನ. ನಡಿಲ. ಬಾಬಣ್ಣ, ನಮ್ಮ ಅತ್ತೆವಯ್ಯಲ್ಲಿ ಊರ್ಗೊಟ್ಟದ. ನನ್ಗೆ ಹೇಳ್ದೆ ಹೋಗ್ಬಿಟ್ರ. ಆಮೇ ಪುಟ್ಮಲ್ಲಿ ನಮ್ಮ ಒಟ್ಟಿಗ ಕಸ ಗುಡ್ಸಕ್ಕ ನಿಂಗೆ ಅಂತ ಗೊತ್ತಿಲ್ಲಲ್ಲ. ಅವ ಪಿರಿಯಪಟ್ಟಣ ಜಯಸ್ವಾಮಿ ಜೊತೆ ಓಡೊಂಟೋಗ್ಬಿಟ್ಲಂತೆ. ಅದಕ್ಕೆ ನ್ಯಾಯ ಹೇಳಕ್ ಕುಂತಾರೆ, ಇವಳು ನ್ಯಾಯ ಹೇಳಕ್ ಹೊಂಟ್ಲು. ಬಾಬಣ್ಣ, ನೀವೇನು ಹೇಳಿದ್ರು ನನಗೆ ಅರ್ಥ ಆಗಿಲ್ಲ. ತಂದಿರೋದು ಐದು ಬೋಂಡ ತಿನ್ಕೊಂಡು ಯೋಚನೆ ಮಾಡು, ಅರ್ಥ ಆಯ್ತದೆ. ರೂಮಲ್ಲಿ ಇದ್ದು ಟೈಮ್ ಪಾಸೇ ಆಗ್ತಿಲ್ಲ. ಮಲ್ಗೋಣ ಅಂದ್ರೆ ನಿದ್ದೆ ಬರ್ತಿಲ್ಲ, ಮಾತಾಡೋಣ ಅಂದ್ರೆ ಈ ಮಧುರ ನನ್ನ ಹತ್ರನೇ ಬರ್ತಿಲ್ಲ. ನಾನು ನೋಡಿದ್ರೆ ದೆವ್ವ ಕಂಡಂಗೆ ಹಾಡ್ತಾಳೆ. ಈ ಟೈಮಲ್ಲಿ ನನ್ನ ಪಾಪು ಇದ್ದಿದ್ರೆ ಪಾಪ್ಕಾರನ್ ತರ ಮಾತಾಡ್ತಾ ಇರೋರು. ಮಶನೇ ಇಲ್ದೇ ಇರೋ ಹೆಂಗ್ಸು. ದೇವ್ರೆ, ಇವತ್ತಾದ್ರೂ ಅವ್ರ ದರ್ಶನ ಕೊಡ್ಸಪ್ಪ. ಹಾಯ್ ಪುಟ್ಮಲ್ಲಿ ಅವರೇ. ಇವರು ನನ್ನ ಮುಖ ನೋಡಿ ಎದ್ರುಕೊಂಡು ಓಡೋಗ್ತಿದಾರಲ್ಲ. ದೇವ್ರೇ, ಎಂತ ಪರೀಕ್ಷೆನಪ್ಪ. ಪುಟ್ಮಲ್ಲಿ ಅವರು. ಹಲೋ ರೀ ಚಂದನ್ ಅವ್ರೆ. ನಿಮ್ ಧ್ವನಿ ಕೇಳಿ ಸರ್ಕಾರ ರೈತರ ಸಾಲನ ಮನ್ನಾ ಮಾಡಿದಷ್ಟೇ ಖುಷಿ ಆಯ್ತು. ರೀ ಚಂದನ್ ಅವ್ರೆ, ನಿಮ್ಗೆ ಅಂದ್ರೆ ಹೇಳೋದು. ಏನ್ ಮಾಡ್ಲಿ, ರೂಮಲ್ಲಿ ಒಬ್ಬನೇ ಇದ್ದು ಬೇಜಾರಾಗುತ್ತೆ. ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ. ನಿಮ್ಮನ್ನ ನೋಡಿದ ತಕ್ಷಣ ಮುಖದಲ್ಲಿರೋ ಕಲೆಗಳೆಲ್ಲ ಮಾಯ ಆಗುತ್ತೆ ಅನ್ಸುತ್ತೆ. ನೀವ್ ಏನ್ ಹೇಳಿದ್ರಿ? ಅಲ್ಲ, ನಿಮ್ ದರ್ಶನ ಭಾಗ್ಯ ಸಿಗುತ್ತಾ ಅಂದೆ. ನೋಡಿ, ಅಮ್ಮ ಹೋಗಂಟೆ ನೀವು ನಾನು ನೋಡ್ಬೇಡಿ. ಹಂಗೇನಾದ್ರೂ ನೋಡೋ ಪ್ರಯತ್ನ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಆಗಿ ನಿಮ್ಮನ್ನ ನೋಡೋದ್ ಬಿಟ್ಬಿಡ್ತೀನಿ. ಅದು ಡಿಪಾರ್ಟ್ಮೆಂಟ್ ಅಲ್ಲ, ಪರ್ಮನೆಂಟ್. ಹಿಡಿದ್ರಿ ಜಾಡ, ಹಂಗೆ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಹಾಗ ಮಾತ್ರ ಮಾಡಬೇಡಿ. ಆದಷ್ಟು ಬೇಗ ಈ ಅಮ್ಮ ಹೋಗಿಸ್ಕೊಂಡು ನಿಮ್ ದರ್ಶನ ಪಡಿತೀನಿ. ಹಲೋ ಹಲೋ. ಇದ್ಯಾಕೆ ಮಧುರ ಅವ್ರೆ ಆಕಾಶ ತಲೆ ಮೇಲೆ ಬಿದ್ದವ್ರ ಥರ ಕೂತಿದಾರಿ. ಬನ್ನಿ ಆಕಾಶದಲ್ಲಿ ಹಾರಾಡೋ. ಅಂದ್ರೆ ಆಚೆಗೋಗಿ ಬರೋ ಬನ್ನಿ ಅಂದು. ಗೌಡ್ರೆ, ಜಾನಿಗೆ ಹೇಳ್ಬಿಟ್ಟು ಬರಲ್ಲ. ಕೆಲ್ಸಕ್ಕೆ ಬರ್ದೇ ಇರೋನ್ಗೆ ಅನ್ನ ಹೇಳೋದು. ಅಂದ್ರೆ ಅಣ್ಣ ಅಪ್ಪನವರು ಮಲಗಿರ್ತಾರೆ, ಸುಮ್ಮನೆ ನಾವು ಎದ್ದೊಳಿಸ್ಬಿಟ್ಟು ತೊಂದರೆ ಯಾಕೆ ಕೊಡಬೇಕು? ಟೈಮ್ ಬೇರೆ ಕಡಿಮೆ ಇದೆ. ಬನ್ನಿ ನಾವಿಬ್ರು ಗಂಡ ಹೆಂಡತಿ ಥರ ಆಚೆಗೋಗಿ ಸುತ್ತಾಡ್ಕೊಂಬರೋ. ಈ ಥರ ಅವಕಾಶ ಪುನಃ ಸಿಗಲ್ಲ ನೀ. ಅಂದ್ರೆ ನಿಮ್ಮ ಗ್ರೂಮಿಂಗ್ ಕ್ಲಾಸ್ಗೆ ಇದೆಲ್ಲ ಸಹಾಯ ಆಯ್ತದೆ ನೀ. ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ. ಬನ್ನಿ ಹೋಗೋಣ. ನೋಡ್ರಿ ಮಧುರ ಅವ್ರೆ. ಮುದ್ದುಮರಿ ಕಂದ, ಎಲ್ಲಿದ್ಯೋ ಮಗನೇ? ಅತ್ತೆ, ನೀವಿಲ್ಲಿ ಯಾಕೆ ಬರ್ಬಾರ್ದಾಗಿತ್ತ? ಬೇಡ ಅಂದ್ರೆ ಬರ್ದೇ ಇರ್ತೀರಾ? ಇದು ನಿಮ್ಮನೆ ಅತ್ತೆ, ಯಾವಾಗ ಬೇಕಿದ್ರು ಬರ್ಬೋದು, ಯಾವಾಗ ಬೇಕಿದ್ರು ಹೋಗ್ಬೋದು. ಬೇಕಿದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಇರಬಹುದು. ಏನು ಈ ಮಾತನ್ನ ಬಾಯಿ ಮಾತಿಗೆ ಹೇಳ್ತಿದ್ಯೋ ಅಥವಾ ಮನ್ಸಾರೆ ಹೇಳ್ತಿದ್ಯೋ? ನೀವ್ ಹೇಗೆ ಅನ್ಕೋತಿರೋ ಹಾಗೆ. ಎಲ್ಲೇ ನನ್ ಕಂದ? ಇವನ್ ಯಾರು ವಾಚ್ಮನ್ನು? ಹುಡುಕ್ತಾರ ಪಾರ್ವತಮ್ಮನವ್ರೆ, ನಾನು ವಾಚ್ಮ್ಯಾನ್ ಅಲ್ಲ, ಎದುರಟ್ಟಿ ರಾಮಚಂದ್ರ ಗೌಡ. ನಿನ್ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಎಲ್ಲೇ ನನ್ ಮಗ? ಮೇಲಿದಾರ. ಅವನನ್ನ ಮೇಲ್ ಬಿಟ್ಬಿಟ್ಟು ನೀನ್ ಇಲ್ಲಿ ಇವನ್ ಜೊತೆ ಹರಟೆ ಹೊಡಿತಾ ಇದೀಯಾ? ಹೀಗೇನೆ ನನ್ ಮಗನ್ ನೋಡ್ಕೊಳ್ಳೋದು? ಅಯ್ಯ ಅವ್ವ, ನಾವು ಜಾನಿ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅವ್ರಿಗೆ ಹುಷಾರಿಲ್ಲ. ನನ್ ಕಂದಂಗ್ ಹುಷಾರಿಲ್ವಾ? ಅಯ್ಯೋ ಕಂದ,
ಇವನ್ ಕಟ್ಕೊಂಡು ಹುಷಾರ್ ತಪ್ಪು ಹೋಗಾಗೋಯ್ತಲ್ಲೋ ನಿನ್ಗೆ. ನಾವೇನು ಅವ್ರ ಕಾಯಿಲೆ ಬರ್ಲಿ ಅಂತ ಬೇಡ್ಕೊಂಡಿದ್ವಾ? ಸುಮ್ನೆ ನನ್ನ ಬ್ಲೇಮ್ ಮಾಡಬೇಡಿ. ಹ್ಞೂ ಕಣವಳಿ, ಮಧುರ ಅವರು ಶಾನೆ ಒಳ್ಳೆಯವರು. ಏ ಗೌಡ, ನೀನ್ ಸ್ವಲ್ಪ ಸುಮ್ನಿರು. ಅವಳು ಹಾಡಿದ್ದಕ್ಕೆಲ್ಲ ನೀನ್ ಪಿಟೀಲ್ ಕುಯ್ಬೇಡ. ಇವಳು ನನ್ ಸೊಸೆ, ಇವಳು ಸ್ವಭಾವ ಹೇಗೆ ಅಂತ ನಿನ್ಗಿಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಕಂದ ನಾನು ನೋಡಲೇಬೇಕು. ಅತ್ತೆ, ನೀವು ಅವ್ರನ್ನ ನೋಡ್ಬಾರ್ದು. ಅಯ್ಯೋ, ನನ್ ಮುದ್ದು ಮರಿಯಲ್ಲಿ ನರಳ್ತಾ ಮಲಗಿದ್ದಾನೆ, ನಾನ್ ಅಮ್ಮ ಆಗಿ ಅವ್ನ ನೋಡ್ಬಾರ್ದೇನೆ? ಅತ್ತೆ, ನಾ ಹಾಗಲ್ಲ ಹೇಳಿದ್ದು. ಜಾನಿಗೆ ಅಮ್ಮ ಆಗಿದೆ. ನೀವು ಹೋಗಿ ಅವ್ರನ್ನ ನೋಡಿ ಮುಟ್ಟಿದ್ರೆ ನಿಮ್ಗೂ ಅಮ್ಮ ಆಗತ್ತೆ. ಹೆತ್ತಮ್ಮಗೆ ಅಂತ ಅಮ್ಮ ಬಿಡಲೆ ನನ್ ಕಂದ. ಮಮ್ಮಿ ನನ್ ಮುದ್ದು ಮರಿ ಮುಖ ಯಾಕೆ ಹೀಗಾಗೋಗಿದೆ? ಅಯ್ಯೋ ನನ್ ಕಂದ, ಕಂದ. ಮಮ್ಮಿ ಮಮ್ಮಿ, ನೀನ್ ಒಳಗ್ ಬರ್ಬೇಡ. ನೀನ್ ಒಳಗ್ ಬಂದ್ರೆ ನಿನ್ಗೂ ಅಮ್ಮ ಆಗ್ಬಿಡುತ್ತೆ. ಎಂತ ಗತಿ ಬಂತಪ್ಪ ಕಂದ ನಮ್ಗೆ. ನಿನ್ನ ನೋಡಿ ಮಾತಾಡಿ ಮುದ್ದಾಡಿ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡೋಣ ಅಂತ ಬಂದ್ರೆ ನೀನ್ ಹೀಗೆ ಬಾಗ್ಲ ಹಾಕೊಂಡಿದ್ಯಲ್ಲೋ. ಅವ್ವ ಮಗ ಇಬ್ರು ನಿಂತಾದ್ಮೇಲೆ ರಾಮಾಚಾರಿ ಸಿನಿಮಾ ತೋರಿಸ್ಬಿಟ್ರಲ್ಲಪ್ಪ. ನೀವು ಯೋಚನೆ ಮಾಡಬೇಡಿ, ಇನ್ನೊಂದು ವಾರ ಬಿಟ್ಕೊಂಡ್ ಬನ್ನಿ. ಅಷ್ಟರಲ್ಲಿ ಜಾನಿಯವರು ಸರಿ ಹೋಗಿರ್ತಾರೆ. ಆಮೇಲೆ ಲಾಲಿ ಹಾಡ್ಯಾನ ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಅಂತ ಹಾಡಿ ಹೋಗ್ಬೋದು. ಸುಮ್ಮನೆ ತಲೆ ಹರಟೆ. ಅಮ್ಮ ಮಗನ್ ಬಾಂಧವ್ಯದ ಬಗ್ಗೆ ಕಿಂಡಲ್ ಮಾಡ್ತೀಯಾ? ಅತ್ತೆ, ಗೌಡ ಹೇಳಿದೆ ಸರಿ. ಅಂದ್ರೆ ನಾನ್ ರಂಗ? ಹಾಗಲ್ಲ ಅತ್ತೆ, ನೀವ್ ಇಲ್ಲೇ ಇದ್ರೆ ಜಾನಿಗ್ ದುಃಖ ಜಾಸ್ತಿ ಆಗಿ ಅಮ್ಮನ್ ನೆನ್ಪಲ್ ಬಂದಿರೋ ಅಮ್ಮ ಹೋಗ್ದೆ ಹಾಗೆ ಉಳಿದ್ ಬಿಡುತ್ತೆ. ಅದಕ್ಕೆ ನೀವ್ ಇವಾಗ ಹೋಗಿ ಜಾನಿಗ್ ಹುಷಾರಾದ್ಮೇಲೆ ಬಂದು ಬೇಕಿದ್ರೆ 1 ತಿಂಗಳು ಇಲ್ಲೇ ಇರಿ. ಕಂದ ಜಾನಿ, ನಿನ್ ಹೆಂಡತಿ ಏನ್ ಹೇಳ್ತಿದ್ದಾಳ ಕೇಳು. ನನ್ನ ಹೋಗು ಹೋಗು ಅಂತಿದ್ದಾಳಲ್ಲೋ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ನೋಡಿದ್ರೆ ನಿಮ್ಮಮ್ಮನ್ನ ನನ್ ಮೇಲೆ ಆಪಾದನೆ ಹೊರಿಸಿದ್ದಾರೆ. ಏನೋ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನನ್ನೇ ಕೆಟ್ಟೋಳು ಅಂತ ಹೇಳ್ತಿದ್ದಾರೆ. ಇಬ್ರು ಇಲ್ಲೇ ಇದ್ದು ಅಮ್ಮ ಬಲ್ಸ್ಕೊಂಡು ಲಾಲಿ ಹಾಡು ಹೇಳ್ಕೊಳ್ಳಿ. ಮಮ್ಮಿ, ಮಧು ಹೇಳ್ತಾರೋದು ನಿಜ. ನನ್ನಿಂದ ನಿನಗ್ ತೊಂದ್ರೆ ಆಗೋದು ಬೇಡ. ನೀನ್ ಈಗ್ಲೇ ಊರ್ಗ್ ಹೋಗು, ನಾವು ಫೋನಲ್ಲಿ ಮಾತಾಡೋಣ. ಅಯ್ಯೋ ಕಂದ, ಸರಿನಪ್ಪ. ನಾನು ಈಗಲೇ ಊರಿಗೆ ಹೋಗಿ ತಾಯಿ ಚೌಡಮ್ಮನ್ಗೆ ಹರಕೆ ಮಾಡ್ಕೋತೀನಿ. ನಿನಗೆ ಬೇಗ ಗುಣ ಆಗತ್ತೆ. ನೀನು ಹುಷಾರಾದ್ಮೇಲೆ ಫೋನ್ ಮಾಡು, ಪ್ರಸಾದ ತಗೊಂಡು ನಾನೇ ಬರ್ತೀನಿ. ಸರಿಮಾ, ನೀನಿನ್ ಹೊರಡು. ಬಾಯ್ ಮಾ, ಟೇಕ್ ಕೇರ್. ಯು ಟೇಕ್ ಕೇರ್ ಕಂದ. ಮಮ್ಮಿ ಮುದ್ದು. ಕಂದ, ಇನ್ನು ಒಂದೇ ಒಂದ್ಸಲ ನಿನ್ ಮುಖ ತೋರಿಸ್ತೀಯ ಪ್ಲೀಸ್? ಅಯ್ಯೋ ಬಾಯ್. ಓ ಅಣ್ಣ ಅಪ್ಪನವ್ರೆ, ನೀವು ಹೆಂಗಿಷ್ಟು ಒಳ್ಳೆ ನಟರಾದ್ರಿ ಅಂತ ಇವತ್ತು ಗೊತ್ತಾಯ್ತು. ನಿಮ್ಗ ನಟನೆ ರಕ್ತದಲ್ಲೇ ಬಂದ್ಬಿಟ್ಟದೆ. ಏ, ಜಾನಿ ಚೆನ್ನಾಗಿ ನೋಡ್ಕೊಳೆ. ಸುಮ್ಮನೆ ಕೆಲ್ಸಕ್ಕೆ ಬಾರ್ದವ್ರ ಜೊತೆ ಹರಟೆ ಹೊಡಿತಾ ನಿಂತ್ಕೋಬೇಡ. ಮಾದಪ್ಪನ ಜಾತ್ರೆಗೆ ವೀರಪ್ಪನ್ ಬಂದೋದಂಗಾಯ್ತಲ್ಲಪ್ಪ. ಮುದ್ರವ್ರೆ ನಡರಿ, ಇನ್ಯಾರಾದ್ರೂ ಬರಗಂಟ ಆಚೆ ಹೋಗ್ಬಿಟ್ಟು ಬಂದ್ಬಿಡ. ಬೇಡ ಗೌಡ್ರೆ, ನಂಗೆ ಯಾಕೋ ಈ ಸುಳ್ಳಿ ನಾಟಕ ಆಡಕ್ಕೆ ಮನ್ಸೇ ಆಗ್ತಿಲ್ಲ. ಜಾನಿ ಹುಷಾರಾದ್ಮೇಲೆ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ, ನೀವಿನ್ ಹೊರಡಿ. ಮುದ್ರವ್ರೆ, ಇನ್ನೊಂದ್ಸಲ ಯೋಚನೆ ಮಾಡಿ. ಸಿನಿಮಾನ ರಿಲೀಸ್ ಆದಲ್ಲೇ ನೋಡ್ಕೊಂಡ್ಬಿಡ್ಬೇಕಂತೆ. ಇಲ್ಲ ಅಂದ್ರೆ ಟಿವಿಲಿ ಬರಗಂಟ ಕಾಯ್ಕೊಂಡು ಕೂತ್ಕೋಬೇಕಾಯ್ತದೆ. ನಮ್ಮ ಸಿನಿಮಾಗಿಂತಲೂ ಜಾನಿ ಹೆಲ್ತ್ ಇಂಪಾರ್ಟೆಂಟ್. ನೀವು ಇಷ್ಟೊತ್ತು ಇದು ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವಿನ್ ಹೊರಡಿ. ಕೊಂಗಾಳಿ ಮಲ್ಲಪ್ಪ, ನೀರಿರೋ ಬೋರ್ಗ ಮೋಟ್ರ್ ಬಿಡವನ್ನ ಅಷ್ಟರಲ್ಲಿ ಮಣ್ಣಾಕ್ ಮುಚ್ಚಿಬಿಟ್ಟೆಲ್ಲಪ್ಪ. ಚಟಕ ಕುದುರೆ ಅತ್ತಿ ಪ್ಯಾಟೆಗೆ ಹೋಗುವ ಬಾಬಣ, ಚಟ್ಟ ಬೀಡ ತಿಂತ ಕರಗ ನೋಡುವ ಬಾಬಣ. ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೆ, ಯಾನ್ ಬಂದದ್ದು? ಗೌಡ್ರು ಮನೆಗಿದ್ರ? ಅವ್ರಿಲ್ಲ ಕನಿಯೋಳಿ, ಆಚ್ಕೋಗವ್ರೆ. ಯಾಕೆ, ನಿಮ್ಗೂ ಪಟಾಪಟಿ ಚಡ್ಡಿ ಬನ್ನಿನ್ ಬೇಕಾಗಿತ್ತೆ? ನಾ ಏನಾರು ಪಟಪಟ್ಟಿ ಚಡ್ಡಿ ಹಾಕೊಂಡೆ ಓಡಾಡ್ತೆ ಅಂದೇಳಿ ಬ್ರೇಕಿಂಗ್ ನ್ಯೂಸ್ ಬಂದಿತ್ತಾ? ಹಂಗೇನು ಇಲ್ಲ ಕನಿಯೋಳಿ, ನಮ್ಮ ಬಾಬಣ್ಣನ ತಕ್ಕ ಬರೋರು ಅದೇ ವ್ಯವಹಾರಕ್ಕೆ ತಾನೆ, ಅದಕ್ಕೆ ಹಂಗಂದಿ. ಯಾನ ಬಂದದ್ದು? ಆಚೆ ಬದಿ ಕೇರೆಗೆ ಕಳ್ತನ ಆಯ್ತಂಬ್ರ ಕಾಣೆ. ಮಾಯ್ಕಾರ, ಕಾಡ್ರು ಸಿಕ್ರ? ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದದ್ದು. ನೀವ್ ಚೆನ್ನಾಗಿ ಮಾತಾಡ್ತೀರ ಕಂಗುಡಿ. ಕಾಡ್ರ ನಮ್ಮ ಮಟ್ಟಿಗೆ ಕೊಟ್ಕೆಲ್ ಕೂಡ ಕಂಡಿದೀವಿ. ನೀವು ಭಾರಿ ಮಾತಾಡ್ತೀರಿ ಕಾಣೆ. ನೀವು ಮಾತಂಗೆ ಈ ಬಜರಂಗಿಗೆ ರಂಗಿ ತರಂಗ ಪಿಕ್ಚರ್ ತೋರಿಸ್ತೀರಿ ಕಾಣೆ.
ನಿನ್ನೆ ರಾತ್ರಿ ಗೌಡ್ರು ಎಲ್ಲಿ ಹೋಯ್ರು? ಏನು ಅಂತ ಕೇಳಿರಿ, ನಮ್ಮ ಬಾಬಣ್ಣ ರಾತ್ರಿ ಇನ್ನೆಲ್ಲಿ ಹೋದರು? ಬಾಣಲಿ ನನ್ ಜೊತೆನೆ ಇದ್ರು ಕನ್ಯೋಳಿ. ಹೌದಾ? ನಮ್ಮ ಬಾಬಣ್ಣನ ಮೇಲೆ ಅನುಮಾನ ಪಟ್ಟರಿಯಾ? ಅನುಮಾನ ಎಂತ ಇಲ್ಲ ಮರ್ರೆ. ಅವರು ನಿನ್ನೆ ರಾತ್ರಿ ಎದುರುಗಡೆ ಮನೆಗೆ ಹೋಗಿ ಏಣಿ ತಕೊಂಡು ಇಳುವುದನ್ನ ಕೆಲವ್ರು ಕಂಡು ನಂಗೆ ಬಂದು ಹೇಳಿ ಅವ್ರು ಹಾರ ಮೇಲೆ ಈ ಕಳ್ತನ ಅದ್ದಮ್ರ ಮರ್ರೆ. ಮಾಯ್ಕರ ಏನಿದು ಅಪಸ್ವರ? ನಮ್ಮ ಬಾಬಣ್ಣ ಶ್ರೀರಾಮಚಂದ್ರನೇಯ. ನೀವು ಕಿಸ್ ಅಂಡರ್ ಗ್ರೌಂಡಿಂಗ್ ಮಾಡ್ಕೊಂಡಿದ್ದೀರಿ ಕನ್ಯೋಳಿ. ಅಯ್ಯೋ, ಅದು ಕಿಸ್ ಅಂಡರ್ ಗ್ರೌಂಡಿಂಗ್ ಅಲ್ಲ ಮರ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹೇಳಿದ್ರೆ ಚಾಡ. ಆರಾಮೇನೆ ಜಾಡ್ ಹಿಡ್ಕೊಂಡದು. ಇನ್ಸ್ಪೆಕ್ಟ್ರು ಬರ್ಕೊ ಗೌಡ್ರ ಸವಾರಿ ಯಾವ ಮನೆಯಿಂದ ಬಂತು? ನಮ್ಮೂರ್ ಜಗಲಿ ಕಟ್ಕೋಗಿತ್ತು. ನಾ ಎಲ್ಲಿಂದನಾರು ಬರ್ತೀನಿ, ನಿಮ್ಗೆ ಯಾಕೆ ಇನ್ಸ್ಪೆಕ್ಟ್ರೆ? ಇಲ್ಕಣಿ, ನೀವು ಜಗಲಿ ಕಟ್ಟಿಂದಾರು ಬನ್ನಿ, ಮೀನ್ ಪ್ಯಾಟಿಂದಾರು ಬನ್ನಿ, ನನಗೇನಿಲ್ಲ. ಆದ್ರೆ ಕಳ್ತನ ಮಾಡ್ರು ಬಾಯಿಗೆ ಬೀಡ ಹಾಕತ್ ಕಣಿ. ಕಳ್ತನ್ವಾ? ಯಾವನ್ ಮಾಡ್ದವ? ಇನ್ಯಾರ ನೀವೇ? ನಿನ್ನೆ ರಾತ್ರಿ ಎದುರುಗಡೆ ಮನೆಯಲ್ಲಿ ಏಣಿ ಇಟ್ಕೊಂಡು ಇಳುವುದನ್ನ ಜನ ಕಂಡಿರ. ಏನ್ ಎತ್ತಿಟ್ಬಿಟ್ರ ಕಳ್ತನ ಮಾಡ್ದಂಗಾದ? ನಾ ಯಾಕೆ ಕಳ್ತನ ಮಾಡ್ಲಿ? ಈಗ ಜನಕ್ಕೆ ಫುಟ್ಪಾತಲ್ಲಿ ಚೀಪಾಗಿ ಚಡ್ಡಿ ಬನಿಯನ್ ಸಿಕ್ಕುವತ್ತಿಗೆ ಅಂಗಡಿ ಹೋಗೋದು ಕಡಿಮೆ ಮಾಡಿ, ನಿಮ್ ವ್ಯಾಪಾರ ಹೈಲೈಟ್ ಅಂದೇಳಿ ಕಳ್ತನ ಮಾಡಿರಿ. ಇನ್ಸ್ಪೆಕ್ಟ್ರೆ, ₹1 ಅಕ್ಕಿ ಕೊಡ್ತಾರ ಅಂತ ಭತ್ತ ಬೆಳೆಯೋದ್ ಬಿಟ್ಬಿಟ್ಟವ. ಸುಮ್ನೆ ನನ್ ಮೇಲೆ ಯಾಕೆ ಸುಳ್ಳಾರೋಪ ಹೊರ್ಸಿರಿ? ಹಂಗಾರೆ ನಿನ್ನೆ ಮಧ್ಯರಾತ್ರಿ ಏಣಿ ಹಾಕೊಂಡು ಎಲ್ಲಿಗೆ ಹೋದ? ಬಾಬಣ್ಣ, ಇವ್ರು ಕೇಳೋ ಪ್ರಶ್ನೆಗೆ ಯಾಕೆ ಕ್ಯಾನ್ಸರ್ ಮಾಡ್ತಿಲ್ಲ? ಅದು ಕ್ಯಾನ್ಸರ್ ಅಲ್ಲ, ಆನ್ಸರ್. ಹೇಳಿದ್ರೆ ಜಾಡ. ಪುಟ್ಮಲ್ಲಿ ಅವ್ರೆ, ಕಾಣಿ ಹ್ಯಾಂಗ್ ಗಡಗಡ ನಡಸ್ತಾರಂದಳಿ ಅಂದ್ರ ಮೇಲೆ ಇವರೇ ಕಳ್ತನ ಮಾಡೋದಂದಳಿ ಆಯ್ತಲ್ಲ. ಶ್ರೀರಾಮ, ಬಾಬಣ್ಣ ನಿಮ್ ತವ ದುಡ್ಡಿಲ್ಲ ಅಂತ ನನ್ಗೆ ಹೇಳಿದ್ರೆ ನಮ್ಮ ಅಪ್ಪನ್ ತವ ಇರೋ ಕೋಳಿ, ಕುರಿ, ದನ, ಕರ, ಹಸ, ಎಮ್ಮೆ ಎಲ್ಲ ಮಾರ್ಸಿ ನಿಮ್ಗೆ ದುಡ್ಡು ತರಿಸ್ಕೊಡ್ತಾ ಇದ್ದಿ. ಯಾಕೆ ಕಳ್ತನ ಮಾಡಕ್ ಹೋದ್ರಿ? ಆಮೇಲೆ ಪುಟ್ಮಲೆ ನಾ ಕಳ್ತನ ಮಾಡಿಲ್ಲ ಕಮ್ಮೆ. ಕಳ್ತನ ಮಾಡಿಲ್ಲ ಅಂತ ನನ್ ಮೇಲೆ ಆಣೆ ಮಾಡಿ ಅವಳಿ. ನಿನ್ನ ಆಣೆಗೂ ಕಳ್ತನ ಮಾಡಿಲ್ಲ ಕಮ್ಮೆ. ಹಂಗಾರೆ ರಾತ್ರಿ ಯಾಕೆ ಆಚೆ ಹೋಗಿದ್ರಿ? ಹಿಡಿದ್ರೆ ಜಾಡ. ಅದು ಏನು ಅದು ಇದು ಸತ್ಯ ಹೇಳಿದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲ್ಸಿನ ನೀನ್ ಕಡುಬು ಹಾಂಗ್ ಮಾಡ್ತೆ ಕಾಣಿ. ಮುಖದ ಮೇಲೆ ಯಾವ ಅಲಸ್ತಾನು ಕಡದ್ ಬರಕ್ ಬೇಡ. ಬನ್ನಿ, ಸತ್ಯ ಏನು ಅಂತ ಸಾಕ್ಷಿ ಸಮೇತ ತೋರಿಸ್ತೀನಿ. ಅದೇನ್ ತೋರ್ಸಿ. ನೀವು ಕಾಂಬಕ್ಕಷ್ಟೇ ಚಂದ ಅಲ್ಲ ಮರ್ರೆ, ಡ್ಯಾನ್ಸು ಲೈಕ್ ಮಾಡ್ತೀರಿ. ಇನ್ಸ್ಪೆಕ್ಟರ್, ನೀವ್ಯಾಕೆ ಬಂದ್ರಿ? ನಾನಾಗಿ ಬಂದದ್ದಲ್ಲ ಮರ್ರೆ, ಈ ಗೌಡ್ರೆ ನಾನು ಕರ್ಕ ಬಂದದ್ದು. ಬಾಯ್ ಗೌಡ್ರೆ, ಎಂಥದ್ದು ಸಾಕ್ಷಿ ತೋರಿಸ್ತಂದೇಳಿ ಕರ್ಕ ಬಂದ ಡ್ಯಾನ್ಸ್ ತೋರಿಸ್ತಿದ್ರಿ. ಗೌಡ್ರೆ, ಏನಿದು? ಮಧುರ ಅವ್ರೆ, ಹೊಸಿ ಜಾನಿ ಅವ್ರ ಕರ ರೀ. ಅವ್ರು ಯಾರ ಎದುರುಗಡೆನೂ ಬರೋ ಹಾಗಿಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಗೊತ್ತು ಮಧುರ ಅವ್ರೆ, ಅವ್ರು ಇಲ್ಲಿಗೆ ಬಂದ್ರೆ ಯಾನೂ ಆಗಲ್ಲ ಅಂತನೂ ಗೊತ್ತು. ನಾನು ತಪ್ಪಿತಸ್ಥಲ್ಲ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅಂದ್ರೆ ಅವ್ರು ಇಲ್ಲಿಗೆ ಬರಲೇಬೇಕು. ಹೋಗೋಸಿ ಕರ ರೀ. ನಾ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಬಾಬಣ್ಣ, ನೀವು ರಾತ್ರಿ ಆಚೆ ಬಂದದಕ್ಕೂ ಚಂದನ್ ಅವ್ರಿಗೂ ಏನು ಸಂಬಂಧ ಇಲ್ಲ ತಾನೇ? ಸಂಬಂಧ ಇಲ್ಲದೆ ಮತ್ತೆಂತ, ಇವರಿಬ್ರು ಸೇರ್ಕೊಂಡು ಪ್ಲಾನ್ ಮಾಡಿಯೇ ಕಳ್ತನ ಮಾಡಿರ. ಬನ್ನಿ. ಓಯ್ ಜಾನಿ ಅವ್ರೆ, ಎಂತಕ್ ಮುಖ ಮುಚ್ಕ ಬಂದದ್ದ? ಈ SI ಬಜರಂಗಿ ಕಂಡ್ರೆ ಹೆದರಿಕೆ ಆಗ್ತಾ ಬರ್ರೆ. ನಿಮ್ಮನ್ನ ನೋಡಿದ್ರೆ ಭಯ ಇಲ್ಲ, ನನ್ನ ಮುಖ ನೋಡಿದ್ರೆ ನೀವೇ ಭಯ ಬೀಳ್ತೀರಾ. ನನಗೆ ಚಿಕನ್ ಪಾಕ್ಸ್ ಆಗಿದೆ, ಐ ಮೀನ್ ಅಮ್ಮ ಆಗಿದೆ. ಹಂಗಾರೆ ಮುಖ ಮುಚ್ಕೊಂಡೇ ಇರಿ. ಹಾಯ್ ಗೌಡ್ರೆ, ಜಾನಿ ಅವ್ರು ಬಂದಾಯ್ತು. ಈಗಳಾರು ಹೇಳಿ, ನಿನ್ನೆ ರಾತ್ರಿ ಎಲ್ಲಿ ಹೋಯ್ರಿ, ಎಂತ ಮಾಡ್ತಿದ್ದೀರಿ ಅಂದಳಿ. ನನ್ನ ರಾತ್ರಿ ನಾವು ಹೋಗಿದ್ದು ಇವ್ರ ಬೆಡ್ರೂಮ್ಗೆ. ಗಂಡ ಹೆಂಡತಿ ಮಲ್ಗಿರೋ ರೂಮ್ಗೆ ಕದ್ದು ಬರಕ್ಕೆ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಬಾಬಣ್ಣ, ನೀವ್ಯಾಕೆ ಚಂದನ್ ರೂಮ್ಗೆ ಹೋಗಿದ್ರಿ? ಇನ್ನೆಂತಕ್ಕೆ ಕಳ್ತನ ಮಾಡೋಕೆ? ನಾವು ಹೋಗಿದ್ದು ಕಳ್ತನ ಮಾಡಕ್ಕೆಲ್ಲ, ಇವ್ರ ಮುಖದ ಮೇಲೆ ಕರ ಮಾಡಕ. ವಾಟ್? ಇವ್ರ ಮುಗ್ದಲ್ಲಿರೋದು ಅಮ್ಮ ಅಲ್ಲ, ಕಲೆನಾ? ಒಂದು ಗಳಗ ಇರಿ. ಗೌಡ್ರ, ನಿಮ್ಮ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ನನ್ ಜಾನಿಗೆ ಹೀಗೆ ಮಾಡಿ ನನ್ನ ಮುಂದೆ ಒಳ್ಳೆಯವ್ರ ತರ ಡ್ರಾಮಾ ಮಾಡ್ಬಿಟ್ರಲ್ಲ. ಸಮಸ್ಬಿಡಿ ಮಧುರ ಅವ್ರೆ, ನಾನು ಈ ನಾಟಕ ಮಾಡ್ನಿಲ್ಲ ಅಂದ್ರೆ ಅಣ್ಣಯ್ಯಪ್ಪನವರು ಇಷ್ಟೊತ್ತಿಗಾಗಲೇ ಗೋಡ ಮೇಲೆ ಫೋಟೋ ಹಾಕ್ಬಿಟ್ರವ್ರು. ಡಾರ್ಲಿಂಗ್, ಇವ್ರ ಮಾತನ್ನ ನಂಬೇಡ. ಇವ್ರ ಕತೆಗೆ ಉಪಕತೆ ಹೇಳ್ತಿದ್ದಾರೆ.
ಬುಡಿ ಅಣ್ಣಪ್ಪನವ್ರೆ ಏನೋ ಒಳ್ಳೇದು ಮಾಡಕ್ ಬಂದ್ರೆ ಈ ಥರ ಮಾತಾಡ್ರಿ. ಬಾಬಣ್ಣ ಅದ್ಯಾನ್ ನಡೀತು ಅಂತ ಬಿಡ್ಸೋಳಿ. ಅದೇನಾಯ್ತು ಗೊತ್ತಮ್ಮೆ, ನಿನ್ನೆ ರಾತ್ರಿ ಉಂಡ್ಕೊಂಡು ಆಚೆಗೆ ಬನ್ನ, ಆಗ ಯಾರೋ ಒಂದಿಬ್ರು ಇವ್ರು ರಟ್ಟಿದಿಕ್ ನೋಡ್ಕೊಂಡು ಅಣ್ಣಯ್ಯಪ್ಪನವ್ರು ಆಚೆಗೆ ಬಂದ್ರೆ ಸಾಕು ಮುಗಿಸ್ಬಿಡೋ ಅಂತ ಕಾಯ್ತಾ ಇದ್ರು. ನನ್ನ ಪ್ರಾಣ ಸ್ನೇಹಿತನ ಜೀವಕ್ಕೆ ಆಪತ್ತದ ಅಂದ್ಮೇಲೂ ಹೆಂಗ್ ಸುಮ್ಮನಿರ್ಲಿ ಅವಳು? ಏನಾರು ಕಷ್ಟ ಬಂದಾಗ ಆಚೋರಿ ಈಚೋರಿ ಅಟ್ಟವ್ರ ತಾನೆ ಸಹಾಯ ಮಾಡಬೇಕು. ಅದಕ್ಕೆ ಈ ಅಮ್ಮ ಗುಮ್ಮನ್ನ ನಾಟಕ ಮಾಡ್ದಿ. ಬಾಬಣ್ಣ ನಿಮ್ ಮೇಲೆ ನನ್ಗೆ ನಂಬಿಕೆ ಅದಕ್ಕನ ಬುಡಿ. ನೀವು ಕನ್ಸಲ್ಲೂ ಬ್ಯಾರೆಯವ್ರಿಗೆ ಕೆಟ್ಟದ್ ಬಯಸೋದಿಲ್ಲ. ಇನ್ಸ್ಪೆಕ್ಟ್ರೆ ನೋಡಿದ್ರ್ಯಾ ನಮ್ ಬಾಬಣ್ಣ ಶ್ರೀರಾಮ್ ಚಂದ್ರನಯ್ಯ. ಈಗ್ಲಾದ್ರೂ ಗೊತ್ತಾಯ್ತು ತಾನೇ? ಗೊತ್ತಾಯ್ತು. ಬಾಯ್ ಗೌಡ್ರೆ, ಇನ್ನೊಂದ್ಸಲ ಹಿಂಗೆಲ್ಲಾರ ಆದ್ರೆ ಈ ಬಜರಂಗಿಗೆ ಇನ್ಫಾರ್ಮ್ ಮಾಡಿ. ಅದು ಬಿಟ್ಕೊಂಡು ಇವ್ರ ಮನೆ ಕಂಪೌಂಡ್ ಹಾರೋದು ಕಿಟಕಿ ಹಾರೋದೆಲ್ಲ ಮಾಡಬೇಡಿ. ಹಾಂ ಆಯಿತು ಸರ್. ಆಯ್ತು, ನಾ ಬಟ್ಟೆ ಬಟ್ಟೆ. ಹಾಂ ಥ್ಯಾಂಕ್ಸ್ ಗೌಡ್ರೆ. ಜಾನಿ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್. ಬನ್ನಿ ಮುಖ ತೊಳ್ಕೊಳ್ಳಿ. ಬಾಬಣ್ಣ ಇನ್ನೊಂದ್ಸಲ ಹಿಂಗ್ ಹೋಗ್ಬೇಕಾದ್ರೆ ನನಗೂ ಹೇಳಿ, ನಾನ್ ನಿಮ್ ಜೊತೆ ಬಂದು ಏಣಿ ಎತ್ತಿಡಕ್ ಸಹಾಯ ಮಾಡ್ತೀನಿ.